25ನೇ ವಯಸ್ಸಿನ ನಂತರ ಜೀವನದ ದಾರಿ ಬೇರೆ ಆಗುತ್ತೆ. ಕೆಲಸದ ಒತ್ತಡ, ಮನೆಯ ಜವಾಬ್ದಾರಿ, ಕಾನ್ಫಿಡೆನ್ಸ್, ರಿಲೇಶನ್ಶಿಪ್ ಎಲ್ಲವೂ ನಿಜ ಅಂತ ಅನಿಸಲು ಪ್ರಾರಂಭ ಆಗುತ್ತೆ. ಆದರೆ ನೀವು ಈ 25ರ ವಯಸ್ಸಿನಕ್ಕಿಂತ ಮುಂಚೆ ಈ ಬೇಸಿಕ್ ಸ್ಕಿಲ್ಸ್ ಗಳನ್ನ ಕಲಿಯಲಿಲ್ಲ ಅಂದ್ರೆ ಮುಂದೆ ತಗೊಳ್ಳುವ ಪ್ರತಿಯೊಂದು ನಿರ್ಧಾರ ಕಠಿಣ ಅನಿಸುತ್ತೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಅನುಮಾನ ಕಾಡುತ್ತೆ. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇಂತಹ 7 ಸ್ಕಿಲ್ಸ್ ಗಳನ್ನ ಹೇಳ್ತೀನಿ. ಪ್ರತಿಯೊಬ್ಬ 13ರಿಂದ 25ರ ವಯಸ್ಸಿನ ಯುವಕ ತಿಳಿದುಕೊಳ್ಳಲೇಬೇಕು. ಈಗ ನೀವು ಒಬ್ಬ ವಿದ್ಯಾರ್ಥಿ ಆಗಿರಿ, ಇಲ್ಲ ತಮ್ಮ ಕರಿಯರ್ ಪ್ರಾರಂಭ ಮಾಡುವವರೇ ಆಗಿರಿ, ಈ ವಿಡಿಯೋ ನಿಮ್ಮ ಪರ್ಸನಾಲಿಟಿ, ಮೈಂಡ್ ಸೆಟ್ ಮತ್ತೆ ಡೈಲಿ ಲೈಫ್ ಸ್ಟೈಲ್ ಅನ್ನ ನೆಕ್ಸ್ಟ್ ಲೆವೆಲ್ ನಲ್ಲಿ ತಗೊಂಡು ಹೋಗುತ್ತೆ. ಅದಕ್ಕೆ ಪೂರ್ತಿ ವಿಡಿಯೋ ಎಂಡ್ ವರೆಗೆ ನೋಡಿ, ಏಕೆಂದ್ರೆ ಪ್ರತಿಯೊಂದು ಸ್ಕಿಲ್ಸ್ ನಿಮ್ಮ ರಿಯಲ್ ಲೈಫ್ ನೊಂದಿಗೆ ಕನೆಕ್ಟೆಡ್ ಆಗಿವೆ. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಪಾಯಿಂಟ್ ನಂಬರ್ 1, ಸೆಲ್ಫ್ ಡಿಸಿಪ್ಲಿನ್. ನೋಡಿ, ಎಲ್ಲಕ್ಕಿಂತ ಪವರ್ಫುಲ್ ರೂಲ್ ಅಂದ್ರೆ ಅದು ಸೆಲ್ಫ್ ಡಿಸಿಪ್ಲಿನ್ ಆಗಿದೆ. ಮೋಟಿವೇಶನ್ ಒಂದೆರಡು ದಿನ ಕೆಲಸ ಮಾಡುತ್ತೆ, ಆದ್ರೆ ಡಿಸಿಪ್ಲಿನ್ ಪ್ರತಿದಿನ ಕೆಲಸ ಮಾಡುತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವ್ಯಕ್ತಿಯ ರೂಟೀನ್ ನ ಹಿಂದೆ ಒಂದು ಬೋರಿಂಗ್ ಪ್ಯಾಟರ್ನ್ ಇರುತ್ತೆ. ಅದೇ ಸೇಮ್ ಕೆಲಸ ಪ್ರತಿದಿನ ಮಾಡೋದು. ಕೆಲಸ ಮಾಡುವ ಆಸಕ್ತಿ ಇರ್ಲಿ ಅಥವಾ ಇಲ್ಲದೆ ಇರ್ಲಿ, ಈಗ ಆ ಕೆಲಸ ಜಿಮ್ ಹೋಗುವುದೇ ಆಗಿರ್ಲಿ, ಓದುವುದೇ ಆಗಿರ್ಲಿ, ಯೂಟ್ಯೂಬ್ ನಲ್ಲಿ ಕೆಲಸ ಮಾಡುವುದೇ ಆಗಿರ್ಲಿ, ಅಥವಾ ಯಾವುದೇ ಒಂದು ಬಿಸ್ನೆಸ್ ಆಗಿರ್ಲಿ, ಯಾವ ವ್ಯಕ್ತಿ ಪ್ರತಿದಿನ ಅದೇ ಬೋರಿಂಗ್ ಕೆಲಸ ಮಾಡ್ತಾನೆ, ಯಾವುದೇ ಕಂಪ್ಲೇಂಟ್ ಇಲ್ಲದೇನೆ ಅದೇ ವ್ಯಕ್ತಿ ಜೀವನದಲ್ಲಿ ಮುಂದೆ ಹೋಗ್ತಾನೆ. ನೋಡಿ, ಡಿಸಿಪ್ಲಿನ್ ಅಂದ್ರೆ 5 ಗಂಟೆಗೆ ಎದ್ದೇಳೋದೇ ಅಲ್ಲ. ಡಿಸಿಪ್ಲಿನ್ ಅಂದ್ರೆ ಪ್ರತಿದಿನ ತಮ್ಮ ಗೋಲ್ಸ್ ನ ಅಕಾರ್ಡಿಂಗ್ ತಮ್ಮನ್ನ ತಮಗೆ ಕಂಟ್ರೋಲ್ ಮಾಡುವುದು. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವ ಆಸೆ ಆಗ್ತಾ ಇದೆ, ಆದ್ರೆ ನಿಮಗೆ ಗೊತ್ತಿದೆ ಸ್ಟಡಿ ಮಾಡಬೇಕು ಅನ್ನೋದು, ಅದಕ್ಕೆ ಫೋನ್ ಅನ್ನ ತ್ಯಜಿಸಬೇಕು. ಇದೇ ಆಗಿದೆ ನಿಜವಾದ ಡಿಸಿಪ್ಲಿನ್. ನೋಡಿ, ಇದು ಯಾವುದೇ ವರದಾನ ಅಲ್ಲ, ಬದಲಾಗಿ ಇದು ನಿಮ್ಮಲ್ಲಿ ಸ್ಲೋಲಿ ಡೆವಲಪ್ ಆಗುವ ಒಂದು ಅಭ್ಯಾಸ ಆಗಿದೆ. ತಮ್ಮಲ್ಲಿ ಸಣ್ಣ ಪುಟ್ಟ ಅಭ್ಯಾಸಗಳನ್ನ ನಿರ್ಮಿಸಿಕೊಳ್ಳಿ. ಉದಾಹರಣೆಗೆ, ಬೆಳಿಗ್ಗೆ ಎದ್ದ ತಕ್ಷಣ ಹಾಸಿಗೆ ಸರಿಪಡಿಸುವುದು, ಸರಿಯಾದ ಸಮಯದಲ್ಲಿ ಕೆಲಸ ಮಾಡುವುದು, ಜಂಕ್ ಫುಡ್ ಅವಾಯ್ಡ್ ಮಾಡುವುದು, ಡೈಲಿ ತಮ್ಮನ್ನ ತಮಗೆ ಒಂದು ಅನ್ಕಂಫರ್ಟೇಬಲ್ ಟಾಸ್ಕ್ ನೀಡಿ. ಅದು ನಿಮ್ಮನ್ನ ಮೆಂಟಲಿ ಸ್ಟ್ರಾಂಗ್ ಮಾಡಬೇಕು. ಏಕೆಂದ್ರೆ ಕೊನೆಗೆ ಡಿಸಿಪ್ಲಿನ್ ನಿಮ್ಮಿಂದ ಕೆಲಸ ಮಾಡಿಸುತ್ತೆ. ಯಾವಾಗ ನಿಮ್ಗೆ ಕೆಲಸ ಮಾಡುವ ಮನಸ್ಸು ಇಲ್ಲದೆ ಇದ್ದಾಗ, ಮತ್ತೆ ಅದೇ ದಿನಗಳು ಎಲ್ಲಕ್ಕಿಂತ ಜಾಸ್ತಿ ಮ್ಯಾಟರ್ ಆಗುತ್ತೆ. ನೋಡಿ, ಕೇವಲ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಅಲ್ಲ, ಎಲ್ಲಿವರೆಗೆ ನೀವು ಮುಂದಿನ ಸ್ಕಿಲ್ಸ್ ಕಲಿಯೋದಿಲ್ಲ. ಪಾಯಿಂಟ್ ನಂಬರ್ 2, ಕಮ್ಯುನಿಕೇಶನ್. ನೋಡಿ, ಕಮ್ಯುನಿಕೇಶನ್ ಅಂದ್ರೆ ಕೇವಲ ಇಂಗ್ಲಿಷ್ ನಲ್ಲಿ ಮಾತಾಡುವುದೇ ಆಗಿರೋದಿಲ್ಲ, ಬದಲಾಗಿ ನಿಜವಾದ ಕಮ್ಯುನಿಕೇಶನ್ ಅಂದ್ರೆ ಎದುರಿನ ವ್ಯಕ್ತಿಗೆ ನೀವು ನಿಮ್ಮ ಮಾತು ಕ್ಲಿಯರ್ ಆಗಿ ಮತ್ತೆ ಕಾನ್ಫಿಡೆಂಟ್ ಆಗಿ ತಿಳಿಸಬೇಕು. ಉದಾಹರಣೆಗೆ, ಇಂಟರ್ವ್ಯೂ ನಲ್ಲಿ ಮಾತಾಡುವುದೇ ಆಗಿರ್ಲಿ, ಕ್ಲಾಸ್ ಪ್ರೆಸೆಂಟೇಷನ್ ಆಗಿರ್ಲಿ, ಇಲ್ಲ ಒಬ್ಬ ಅಪರಿಚಿತ ವ್ಯಕ್ತಿ ಜೊತೆಗೆ ಮಾತಾಡುವುದೇ ಆಗಿರ್ಲಿ, ಯಾವ ವ್ಯಕ್ತಿ ಕ್ಲಿಯರ್ಲಿ ಮತ್ತೆ ಕಾನ್ಫಿಡೆಂಟ್ಲಿ ಮಾತಾಡ್ತಾನೆ ಆತನೇ ನೋಟಿಸೇಬಲ್ ಪರ್ಸನ್ ಆಗಿರ್ತಾನೆ. ನೋಡಿ, ಇವತ್ತು ಅನೇಕ ಯುವಕರು ಒಳ್ಳೆಯ ಐಡಿಯಾಗಳನ್ನ ಹೊಂದಿದ್ದಾರೆ, ಒಳ್ಳೆಯ ವಿಚಾರಗಳನ್ನ ಹೊಂದಿದ್ದಾರೆ, ಆದರೆ ಯಾವಾಗ ಮಾತಾಡುವ ಪ್ರಸಂಗ ಬರುತ್ತೆ ಆಗ ಎಲ್ಲವೂ ಬ್ಲಾಂಕ್. ಅವರು ನರ್ವಸ್ ಆಗಿ ಅವರ ಧ್ವನಿ ಆಚೆ ಬರೋದಿಲ್ಲ, ಅಥವಾ ಜನರನ್ನ ಉದ್ದೇಶಿಸಿ ಅವರಿಗೆ ಮಾತಾಡಲು ಆಗೋದಿಲ್ಲ. ರಿಸಲ್ಟ್, ಎದುರಿನ ವ್ಯಕ್ತಿ ಆತನಿಗೆ ಸೀರಿಯಸ್ಲಿ ತಗೊಳ್ಳೋದಿಲ್ಲ. ಹಾಗಿದ್ರೆ ಇದನ್ನ ಸುಧಾರಣೆ ಮಾಡುವುದು ಹೇಗೆ? ಅದಕ್ಕೆ ಮಿರರ್ ಪ್ರಾಕ್ಟೀಸ್. ಪ್ರತಿದಿನ ಕನ್ನಡಿಯ ಮುಂದೆ ನಿಂತು 5ರಿಂದ 10 ನಿಮಿಷ ಮಾತಾಡಿ. ಏನೆಲ್ಲ ಮಾತಾಡ್ತಾ ಇದ್ದೀರಾ ಅದರಲ್ಲಿ ಕ್ಲಾರಿಟಿ ಇರಲಿ. ರಿಕಾರ್ಡ್ ಯುವರ್ ಸೆಲ್ಫ್. ತಮ್ಮ ಧ್ವನಿಯನ್ನ ರಿಕಾರ್ಡ್ ಮಾಡಿ ಮತ್ತೆ ಅದನ್ನ ಕೇಳಿ. ನಿಮ್ಮ ಟೋನ್, ಸ್ಪೀಡ್ ಮತ್ತೆ ಕಾನ್ಫಿಡೆನ್ಸ್ ನಿಮಗೆ ಅರ್ಥ ಆಗುತ್ತೆ. ರೀಡಿಂಗ್ ಔಟ್ ಲೌಡ್. ಪ್ರತಿದಿನ ಯಾವುದಾದ್ರೂ ಒಂದು ಪುಸ್ತಕದ ಒಂದು ಪುಟ ಜೋರಾಗಿ ಓದುವ ಪ್ರಯತ್ನ ಮಾಡಿ. ಇದರಿಂದ ನಿಮ್ಮ ಫ್ಲೂಯೆನ್ಸಿ ಮತ್ತೆ ವಾಯ್ಸ್ ಕಂಟ್ರೋಲ್ ಎರಡೂ ಸರಿಯಾಗಿ ಇರುತ್ತೆ. ನೋಡಿ, ಕೇವಲ ಮಾತಾಡುವುದೇ ಇಂಪಾರ್ಟೆಂಟ್ ಆಗಿರೋದಿಲ್ಲ, ಏಕೆಂದ್ರೆ ಎಲ್ಲಿವರೆಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಐ ಕಾಂಟ್ಯಾಕ್ಟ್ ಸರಿಯಾಗಿ ಇರೋದಿಲ್ಲ ಅಂದ್ರೆ ಕಮ್ಯುನಿಕೇಶನ್ ಕಂಪ್ಲೀಟ್ ಆಗೋದಿಲ್ಲ. ಅದಕ್ಕೆ ಮುಂದಿನ ಸ್ಕಿಲ್ಸ್ ಅನ್ನ ತಿಳಿದುಕೊಳ್ಳಿ. ಪಾಯಿಂಟ್ ನಂಬರ್ 3, ಬಾಡಿ ಲ್ಯಾಂಗ್ವೇಜ್ ಪ್ಲಸ್ ಐ ಕಾಂಟ್ಯಾಕ್ಟ್. ನೋಡಿ, ಜನ ಕೇವಲ ಸರಿಯಾಗಿ ಮಾತಾಡುವುದರ ಮೇಲೆ ಗಮನ ಕೊಡ್ತಾರೆ, ಆದರೆ ನಿಜ ಹೇಳಬೇಕು ಅಂದ್ರೆ ನೀವು ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಳುತ್ತೆ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಅನ್ನೋದು. ಒಂದ್ ವೇಳೆ ನೀವು ಸೋತು ಹೋದಂತೆ ಕಾಣ್ತಾ ಇದ್ರೆ, ನಿಮ್ಮ ಶೋಲ್ಡರ್ ಹಿಂದೆ ಆಗಿದ್ರೆ, ಕಣ್ಣಲ್ಲಿ ಇಂಟ್ರೆಸ್ಟ್ ಕಾಣ್ತಾ ಇಲ್ಲ ಅಂದ್ರೆ, ಎದುರಿನ ವ್ಯಕ್ತಿಗೆ ನೀವು ಏನ್ ಬೇಕಾದ್ರೂ ಹೇಳಿ, ಅವನ ಮೇಲೆ 0 ಇಂಪ್ಯಾಕ್ಟ್ ಬೀಳುತ್ತೆ. ಮತ್ತೆ ಐ ಕಾಂಟ್ಯಾಕ್ಟ್ ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುವುದು. ಇದೊಂದು ಇಂತಹ ಸೈನ್ ಆಗಿದೆ ಅಂದ್ರೆ ಇದು ನಿಮ್ಮ ಕಾನ್ಫಿಡೆನ್ಸ್ ನೀವು ಮಾತಾಡದೇ ಇದ್ರೂ ಶೋ ಮಾಡುತ್ತೆ. ನೋಡಿ, ಯಾವ ಹುಡುಗರು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಲು ಭಯ ಪಡ್ತಾರೆ, ಅವರು ಇನ್ಸಿಕ್ಯೂರ್ ಅಥವಾ ಕನ್ಫ್ಯೂಸ್ಡ್ ಆಗಿ ಕಾಣ್ತಾರೆ. ಜನ ಅವರಿಗೆ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅದಕ್ಕೆ ಬೇರೆಯವರ ಜೊತೆಗೆ ಮಾತಾಡುವಾಗ 3ರಿಂದ 5 ಸೆಕೆಂಡ್ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ. ನೆನಪಿರ್ಲಿ, ಗುರಾಯಿಸಬಾರದು ಮತ್ತೆ ಆ ಕಡೆ ಈ ಕಡೆ ನೋಡಬಾರದು. ಕೇವಲ ಸ್ಟೇಬಲ್ ಮತ್ತೆ ಕಾಮ್ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಿ. ನಿಂತುಕೊಳ್ಳುವ ಭಂಗಿ ಸರಿಪಡಿಸಿ. ಸ್ಟ್ರೇಟ್ ಪೋಸ್ಚರ್, ಶೋಲ್ಡರ್ ಸ್ಟ್ರೇಟ್ಲಿ ಬ್ಯಾಕ್, ಚೆಸ್ಟ್ ಔಟ್ ಮತ್ತೆ ನಡೆಯುವುದು ಕಾನ್ಫಿಡೆಂಟ್ ಆಗಿರಬೇಕು. ನಿಧಾನ
ನಿಧಾನವಾಗಿ ಸ್ಟೇಬಲ್ ಸ್ಟೆಪ್ ಇಡ್ತಾ ನಡೆಯಿರಿ. ಆತುರ ಡಿಸ್ಟ್ರಾಕ್ಟ್ ಆಗದೆ ನೇರವಾಗಿ ನೋಡ್ತಾ ನಡೆಯಿರಿ. ನೋಡಿ, ಯಾವಾಗ ನೀವು ಸ್ಟ್ರಾಂಗ್ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರಾ, ನಿಮ್ಮ ಮೈಂಡ್ ಕೂಡ ನಿಮ್ಮನ್ನ ಸ್ಟ್ರಾಂಗ್ ಫೀಲ್ ಮಾಡಿಸುತ್ತೆ. ಏಕೆಂದ್ರೆ ಇದೊಂದು ಲೂಪ್ ಆಗಿದೆ. ಹೇಗೆ ನೀವು ವರ್ತನೆ ಮಾಡ್ತೀರಾ ಹಾಗೆ ನೀವು ಯೋಚನೆ ಮಾಡಲು ಪ್ರಾರಂಭ ಮಾಡ್ತೀರಾ. ನೋಡಿ, ಜನ ನಿಮ್ಮನ್ನ ಸೀರಿಯಸ್ ಆಗಿ ತಗೊಳ್ಬೇಕು ಎಂದು ಯೋಚನೆ ಮಾಡ್ತಾ ಇದ್ರೆ ಮೊದಲು ತಮ್ಮನ್ನ ತಾವು ಸೀರಿಯಸ್ ಆಗಿ ತಗೊಳ್ಬೇಕು. ತಮ್ಮ ಪ್ರೆಸೆನ್ಸ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ನಿಮ್ಮ ಹೆಸರು ಹೇಳಿದ್ರೇನೆ ಕೆಲಸ ಆಗ್ಬೇಕು. ಪಾಯಿಂಟ್ ನಂಬರ್ 4, ಗ್ರೂಮಿಂಗ್. ಎಲ್ಲಕ್ಕಿಂತ ಮೊದಲು ಒಂದು ಮಾತು ಅರ್ಥ ಮಾಡಿಕೊಳ್ಳಿ. ಯಾರೆಲ್ಲ ಲುಕ್ಸ್ ಮ್ಯಾಟರ್ ಆಗೋದಿಲ್ಲ ಅಂತ ಹೇಳ್ತಾರೆ ಅವರಿಗೆಲ್ಲ ಕಾಲೇಜ್ ಫೆಸ್ಟ್ ನಲ್ಲಿ ಮೈಕ್ ಹಿಡಿಯುವ ಅವಶ್ಯಕತೆ ಬಂದಿಲ್ಲ ಅನ್ಸುತ್ತೆ, ಅಥವಾ ಇಂಟರ್ವ್ಯೂ ರೂಮ್ ನಲ್ಲಿ 10 ಜನರ ಮುಂದೆ ಸೆಲ್ಫ್ ಇಂಟ್ರೊಡಕ್ಷನ್ ನೀಡಲಿಲ್ಲ ಅನ್ಸುತ್ತೆ. ನೋಡಿ, ಜೀವನದಲ್ಲಿ ಕೆಲವೊಮ್ಮೆ ಇಂತಹ ಸಂದರ್ಭ ಬರುತ್ತೆ. ಮೊದಲ ಇಂಪ್ರೆಷನ್ ನೀವು ಮಾತಾಡೋದಕ್ಕಿಂತ ಮುಂಚೆನೆ ಬೀರತ್ತೆ, ಮತ್ತೆ ಆ ಇಂಪ್ರೆಷನ್ ನಿಮ್ಮ ಲುಕ್ಸ್ ನಿಂದ ಬೀರತ್ತೆ. ಕ್ಲೀನ್ ಫೇಸ್, ಫ್ರೆಶ್ ಸ್ಮೆಲ್, ಹೇರ್ ಸ್ಟೈಲ್ ಮತ್ತೆ ಸರಿಯಾದ ಬಟ್ಟೆ, ಇದೆಲ್ಲವೂ ಮ್ಯಾಟರ್ ಆಗುತ್ತೆ. ಜನ ನನ್ನನ್ನ ಸೀರಿಯಸ್ ಆಗಿ ತಗೊಳ್ಬೇಕು ಎಂದು ನೀವು ಯೋಚನೆ ಮಾಡ್ತಾ ಇದ್ರೆ ಗ್ರೂಮಿಂಗ್ ಅನ್ನ ಲೈಟ್ಲಿ ತಗೊಳ್ಳುವುದು ಸ್ಟಾಪ್ ಮಾಡಿ. ಏಕೆಂದ್ರೆ ಗ್ರೂಮಿಂಗ್ ಕೇವಲ ಶೋ ಆಫ್ ಅಲ್ಲ, ಇದೊಂದು ಪ್ರೆಸೆಂಟೇಷನ್ ಸ್ಕಿಲ್ಸ್ ಆಗಿದೆ. ಇದರಿಂದ ನಿಮ್ಮ ಲುಕ್ ನೀಟ್, ಶಾರ್ಪ್ ಮತ್ತೆ ರೆಸ್ಪಾನ್ಸಿಬಲ್ ಆಗಿ ಕಾಣಿಸುತ್ತೆ. ಪಾಯಿಂಟ್ ನಂಬರ್ 5, ಬೇಸಿಕ್ ಫಿಟ್ನೆಸ್. ಈ ಸ್ಕಿಲ್ಸ್ ನಿಮ್ಮ ಬಾಡಿ ಕಂಟ್ರೋಲ್ ಬಗ್ಗೆ ಇರೋದು. ಈಗ ನೀವು ಸ್ಲಿಮ್ ಆಗಿರಿ ಇಲ್ಲ ದಪ್ಪ, ಆದರೆ ನೀವು ಪುಷ್ ಅಪ್, ಸ್ಕ್ವಾಡ್, ಪುಲ್ ಅಪ್ಸ್ ಮಾಡ್ತಾ ಇಲ್ಲ ಅಂದ್ರೆ ನಿಮಗೆ ನಿಮ್ಮದೇ ದೇಹದ ಮೇಲೆ ನಿಯಂತ್ರಣ ಇಲ್ಲ ಎಂದರ್ಥ. ನಾ ಇಲ್ಲಿ ಕೇವಲ ಮಸಲ್ಸ್ ಗ್ರೋತ್ ಬಗ್ಗೆ ಹೇಳ್ತಾ ಇಲ್ಲ, ಬದಲಾಗಿ ನಿಮ್ಮ ಪೋಸ್ಚರ್, ಸ್ಟ್ರೆಂತ್ ಮತ್ತೆ ಡಿಸಿಪ್ಲಿನ್ ನಿಮ್ಮಲ್ಲಿ ಇರಬೇಕು. ನಿಮ್ಮ ವಾಕ್, ನಿಮ್ಮ ಸ್ಟ್ಯಾಂಡ್, ನಿಮ್ಮ ಪ್ರೆಸೆನ್ಸ್ ಎಲ್ಲವೂ ಬದಲಾಗುತ್ತೆ ಯಾವಾಗ ನೀವು ಸ್ವಲ್ಪ ಫಿಟ್ ಆಗಿ ಕಾಣ್ತೀರಾ. ನೋಡಿ, ನಾ ನಿಮಗೆ ಜಿಮ್ ಹೋಗಿ ಅಂತ ಹೇಳ್ತಾ ಇಲ್ಲ. ನೀವು ಪ್ರತಿದಿನ ಮನೆಯಲ್ಲಿ 20 ರಿಂದ 30 ನಿಮಿಷ ಬೇಸಿಕ್ ವರ್ಕೌಟ್ ಮಾಡಿ ತಮ್ಮ ದೇಹವನ್ನು ಸ್ಟ್ರಾಂಗ್ ಮತ್ತೆ ಆಕ್ಟಿವ್ ಆಗಿ ಮಾಡಬಹುದು. ಅದಕ್ಕಾಗಿ ಪ್ರತಿದಿನ 30 ಪುಷ್ ಅಪ್ಸ್, 50 ಬಾಡಿ ವೇಟ್ ಸ್ಕ್ವಾಟ್ಸ್, 1 ನಿಮಿಷ ಫ್ಲಾಂಕ್, ಸಾಧ್ಯ ಆದ್ರೆ 8 ರಿಂದ 10 ಪುಲ್ ಅಪ್ಸ್. ಕೇವಲ ಇಷ್ಟೇ ಮಾಡಿದ್ರೆ ಸಾಕು, ನಿಮ್ಮ ಪೋಸ್ಚರ್ ನ್ಯಾಚುರಲಿ ಸ್ಟ್ರೈಟ್ ಆಗುತ್ತೆ ಮತ್ತೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನೋಡಿ, ಫಿಟ್ನೆಸ್ ಒಂದು ಇಂಪಾರ್ಟೆಂಟ್ ಸ್ಕಿಲ್ಸ್ ಯಾಕಿದೆ ಅಂದ್ರೆ ಇದರಲ್ಲಿ ಕನ್ಸಿಸ್ಟೆನ್ಸಿ, ಪೇಷನ್ಸ್ ಮತ್ತೆ ಸೆಲ್ಫ್ ಕಂಟ್ರೋಲ್ ಬೇಕಾಗಿರುತ್ತೆ. ಯಾವಾಗ ನೀವು ನಿಮ್ಮ ದೇಹದ ಮೇಲೆ ಕಂಟ್ರೋಲ್ ತಗೊಳ್ತೀರಾ, ನಿಮ್ಮ ಮೈಂಡ್ ಮೇಲೂ ನಿಮ್ಮ ಕಂಟ್ರೋಲ್ ಬರುತ್ತೆ. ಪಾಯಿಂಟ್ ನಂಬರ್ 6, ಪಿಕ್ ಆನ್ ಫೈನಾನ್ಷಿಯಲ್ ಸ್ಕಿಲ್ಸ್. ನೋಡಿ, ಇವತ್ತಿನ ಜನರೇಷನ್ ನಲ್ಲಿ ಡಿಜಿಟಲ್ ಸ್ಕಿಲ್ಸ್ ನ ಕ್ರೇಜ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಪ್ರತಿಯೊಬ್ಬ ಯುವಕ ತನ್ನ ಜೀವನವನ್ನು ಅಪ್ಗ್ರೇಡ್ ಮಾಡಿಕೊಳ್ಳಬಹುದು. ಅದಕ್ಕೆ ಯಾವುದಾದ್ರೂ ಒಂದು ಸ್ಕಿಲ್ಸ್ ಕಲಿಯಿರಿ. ನಿಮಗೆ ಆನ್ಲೈನ್ ನಿಂದ ಹಣ ಸಂಪಾದನೆ ಮಾಡಿಕೊಡ್ಬೇಕು. ಅದು ಈಗ ಯೂಟ್ಯೂಬ್ ಆಗಿರ್ಲಿ, ಫ್ರೀಲಾನ್ಸಿಂಗ್ ಆಗಿರ್ಲಿ ಅಥವಾ ತಮ್ಮ ಸ್ಟಾರ್ಟ್ಅಪ್. ಉದಾಹರಣೆಗೆ ವಿಡಿಯೋ ಎಡಿಟಿಂಗ್ ಕಲಿತು ತಮ್ಮ ಮತ್ತೆ ಬೇರೆಯವರ ವಿಡಿಯೋ ಎಡಿಟ್ ಮಾಡಿ ಹಣ ಸಂಪಾದನೆ ಮಾಡಬಹುದು. ಗ್ರಾಫಿಕ್ಸ್ ಡಿಸೈನ್ ನಿಂದ ಥಂಬ್ನೇಲ್ ಅಥವಾ ಪೋಸ್ಟರ್ ಡಿಸೈನ್ ಮಾಡಿ ಜನರ ಮಧ್ಯೆ ಬೇಡಿಕೆ ಹೆಚ್ಚಿಸಿಕೊಳ್ಳಬಹುದು. ಮತ್ತೆ AI ಟೂಲ್ಸ್, ಇತ್ತೀಚೆಗೆ ಇದು ತುಂಬಾ ಬೇಡಿಕೆಯಲ್ಲಿದೆ. ಪ್ರತಿದಿನ ಹೊಸ ಹೊಸ AI ಟೂಲ್ಸ್ ಮತ್ತೆ ವೆಬ್ಸೈಟ್ ಲಾಂಚ್ ಆಗ್ತಾ ಇವೆ. ಇದರಿಂದ ನೀವು ಕಂಟೆಂಟ್ ರೈಟಿಂಗ್, ಇಮೇಜ್ ಡಿಸೈನ್, ವಿಡಿಯೋ ಎಡಿಟಿಂಗ್, ಕೋಡಿಂಗ್ ಎಲ್ಲವೂ ಈಸಿಲಿ ಕಲಿಬಹುದು. ಮತ್ತೆ ಇವುಗಳನ್ನ ಕಲಿತು ತಮ್ಮ ಕೆಲಸವನ್ನು ವೇಗವಾಗಿ ಪೂರ್ಣಗೊಳಿಸಬಹುದು. ಮತ್ತೆ ಈ ಸ್ಕಿಲ್ಸ್ ನಿಮಗೆ ಎಲ್ಲಾ ಕಡೆ ಉಪಯೋಗ ಆಗುತ್ತೆ. ಡಿಜಿಟಲ್ ಸ್ಕಿಲ್ಸ್ ನ ಜಗತ್ತು ತುಂಬಾ ದೊಡ್ಡದಾಗಿದೆ. ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಸ್ಕಿಲ್ಸ್ ಕಲಿಯಬೇಕು. ಉದಾಹರಣೆಗೆ ನೀವು ಕ್ರಿಯೇಟಿವ್ ಆಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, ಇಲ್ಲ ಬಿಸಿನೆಸ್ ಮೈಂಡ್ ಸೆಟ್. ಪ್ರತಿದಿನ 1 ಗಂಟೆ ಯಾವುದಾದ್ರೂ ಸ್ಕಿಲ್ಸ್ ಕಲಿಯಲು ಸಮಯ ಕೊಡಬೇಕು. ಮೊದಲಿಗೆ ಫ್ರೀ ಟ್ಯುಟೋರಿಯಲ್ ನಿಂದ ಪ್ರಾರಂಭ ಮಾಡಿ, ಮತ್ತೆ ಸಣ್ಣ ಪುಟ್ಟ ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡಿ. ತಪ್ಪುಗಳಿಂದ ಹೆದರಬೇಡಿ, ಇದೇ ನಿಮ್ಮ ನಿಜವಾದ ಲರ್ನಿಂಗ್ ಆಗಿದೆ. ಯಾವಾಗ ನಿಮ್ಮ ಈ ಸ್ಕಿಲ್ಸ್ ಸ್ಟ್ರಾಂಗ್ ಆಗುತ್ತೆ, ಅದೇ ನಿಮಗೆ ಹಣ ತಂದು ಕೊಡುತ್ತೆ ಮತ್ತೆ ಇದರಿಂದ ನೀವು ಒಳ್ಳೆಯ ಹಣ ಸಂಪಾದನೆ ಮಾಡಬಹುದು. ಪಾಯಿಂಟ್ ನಂಬರ್ 7, ಡಿಸಿಷನ್ ಮೇಕಿಂಗ್. ನೋಡಿ, 18 ರಿಂದ 25 ಒಳಗಿನ ವಯಸ್ಸು ತುಂಬಾ ಕನ್ಫ್ಯೂಸಿಂಗ್ ಆಗಿರುತ್ತೆ. ಕರಿಯರ್ ಬಗ್ಗೆ ಏನ್ ಮಾಡ್ಲಿ, ಯಾವ ದಾರಿ ಮೇಲೆ ಹೋಗ್ಬೇಕು, ಯಾವ ವಿಷಯಕ್ಕೆ ಎಷ್ಟು ಸಮಯ ಕೊಡಬೇಕು ಅಥವಾ ಯಾವುದನ್ನ ಇಗ್ನೋರ್ ಮಾಡಬೇಕು ಅನ್ನೋದು ಎಲ್ಲವೂ ಕನ್ಫ್ಯೂಸಿಂಗ್ ಆಗಿರುತ್ತೆ. ಅದೇ ನೀವು ಪ್ರತಿಯೊಂದು ನಿರ್ಧಾರ ತಗೊಳ್ಳಲು ಬೇರೆಯವರ ಮೇಲೆ ಡಿಪೆಂಡ್ ಆಗಿದ್ರೆ ಜೀವನದಲ್ಲಿ ಸ್ಟಕ್ ಆಗ್ತೀರಾ. ಪ್ರತಿಯೊಬ್ಬ ಸ್ಟ್ರಾಂಗ್ ಯುವಕ ಫಾಸ್ಟ್ ಮತ್ತೆ ಲಾಜಿಕಲ್ ನಿರ್ಧಾರ ತಗೊಳ್ಬೇಕು ಅಂತಾರೆ, ಆದ್ರೆ ಓವರ್ ಥಿಂಕಿಂಗ್ ಮಾಡಬೇಡಿ. ಬದಲಾಗಿ ಕ್ಲಾರಿಟಿನಿಂದ ಆಕ್ಷನ್ಸ್ ಮತ್ತೆ ನಿರ್ಧಾರ ತಗೊಳ್ಳಿ. ಇದಕ್ಕಾಗಿ ತಮ್ಮ ಮೈಂಡ್ ಅನ್ನ ಕ್ಲಿಯರ್ ಮಾಡಿ ಮತ್ತೆ ದಿನವಿಡೀ 3 ರಿಂದ 4 ಇಂಪಾರ್ಟೆಂಟ್ ವಿಷಯಗಳ ಮೇಲೆ ಗಮನ ಕೊಡಿ. ಒಂದೇ ಸಲ 10 ವಿಷಯಗಳ ಮೇಲೆ ಗಮನ ಹರಿಸುವ ಅವಶ್ಯಕತೆ ಇಲ್ಲ. ಅದಕ್ಕೆ ತಮ್ಮ ಗೋಲ್ಸ್ ಗಳನ್ನ ಬರೆಯಿರಿ. ಎಲ್ಲಿವರೆಗೆ ಬರೆಯುವುದಿಲ್ಲ ಅಲ್ಲಿವರೆಗೆ ಪ್ರತಿಯೊಂದು ವಿಷಯ ಕನ್ಫ್ಯೂಸಿಂಗ್ ಅನಿಸುತ್ತೆ. ಪ್ರತಿಯೊಂದು ಡಿಸಿಷನ್ ಅಲ್ಲಿ ಒಂದು ಸಿಂಪಲ್ ರೂಲ್ ಉಪಯೋಗ ಮಾಡಿ. ಇದು ನನ್ನ ಸಲುವಾಗಿ ಲಾಂಗ್ ಟರ್ಮ್ ನಲ್ಲಿ ಯೂಸ್ಫುಲ್ ಆಗಿದೆನಾ ಅಥವಾ ಇಲ್ಲ ಅನ್ನೋದು ಪತ್ತೆ ಹಚ್ಚಿ. ಮತ್ತೆ ಫೇಲ್ಯೂರ್ ನಿಂದ ಭಯ ಪಡಬೇಡಿ. ತಪ್ಪು ನಿರ್ಧಾರಗಳು ಕೆಲವೊಮ್ಮೆ ಪಾಠ ಆಗಬಹುದು. ಅದಕ್ಕೆ ಪ್ರತಿಯೊಂದು ಸಣ್ಣ
ಸಣ್ಣ ಪುಟ್ಟ ನಿರ್ಧಾರ ತಗೊಳ್ಳಿ, ಮತ್ತೆ ಆ ನಿರ್ಧಾರ ನಿಮ್ಮನ್ನ ನಿಮ್ಮ ಜೀವನದ ಗುರಿ ಕಡೆಗೆ ತಗೊಂಡು ಹೋಗಬೇಕು. ಅದಕ್ಕೆ ಆದಷ್ಟು ತಮ್ಮ ಜೀವನದ ಗೋಲ್ಸ್ ಮೇಲೆ ಕೆಲಸ ಮಾಡಲು ಪ್ರಾರಂಭ ಮಾಡಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬೈ ಬೈ.